ಬೀದರ್ನ ಬ್ರಿಮ್ಸ್ನಲ್ಲಿ ಚಿಕಿತ್ಸೆಗಾಗಿ ಪರದಾಡಿದ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಎಕ್ಸ್ರೇಗಾಗಿ ಪರದಾಡಿದರೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಟ. ಔರಾದ್ ಪಟ್ಟಣ ಆನಂದ್ ಕರಬಾಳೆ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಅನ್ನೋದು ಕಂಡುಬಂದಿದೆ. ಔರಾದ್ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಬ್ರಿಮ್ಸ್ಗೆ ರವಾನೆ ಮಾಡಲಾಗಿದೆ. ಇನ್ನು ಸೂಕ್ತ ಚಿಕಿತ್ಸೆ ಸಿಗದ ಹಿನ್ನೆಲೆ ಬ್ರಿಮ್ಸ್ ನಿರ್ದೇಶಕರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಬಂಧಿಗಳು ಕೂಡ. ನಿರ್ದೇಶಕ ಶಕುಂತಲಾ ಕೌಜಲ್ಗಿ ಅವರಿಗೆ ಕರೆ ಮಾಡಿದ್ರೆ ಬೇರೆ ಯಾರೋ ರಿಸೀವ್ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಉಡಾಫಿ ಉತ್ತರ ನೀಡಿದ್ರಂತೆ ಡಿಎಚ್ಒ. ಇನ್ನು ನನಗೂ ಬ್ರಿಮ್ಸ್ಗೂ ಸಂಬಂಧವೇ ಇಲ್ಲ ಎಂಬ ಉತ್ತರ ನೀಡಿದ್ರಂತೆ ಡಿಎಚ್ಒ ಅವರು. ಹಲವು ದಿನಗಳಿಂದ ಎಕ್ಸ್ರೇಗಾಗಿ ಪರದಾಡ್ತಿದ್ದಾರೆ ರೋಗಿಗಳು. ಇನ್ನು ಕಡಿವಾಣ ಹಾಕಲು ಜಿಲ್ಲಾಡಳಿತ ವಿಫಲವಾಗ್ತಿದೆ ಅನ್ನೋದು ಇಲ್ಲಿ ಕಂಡುಬಂದಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸುವಂತಹ ರೋಗಿಗಳು ಎಕ್ಸ್ರೇಗಾಗಿ ನಿತ್ಯ ಪರದಾಟ ನಡೆಸುವಂತಾಗಿದೆ. ಪ್ರತಿ ಸಲ ದೂರದ ಊರಿಂದ ಬಂದ್ರೆ ಇದೇ ರೀತಿ ಆಗುತ್ತೆ. ಇನ್ನು ನಮ್ಮ ಮೇಲೆ ಗುಂಡಾವರ್ತನೆ ತೋರ್ತಾರೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ಮೇಲಾದ್ರೂ ಬ್ರಿಮ್ಸ್ ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸಿ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಸರಿಸುಮಾರು 12:30 ಗಂಟೆಗೆ ಸುಮಾರಿಗೆ ಒಂದು ಔರಾದ್ ಪಟ್ಟಣದ ಒಂದು ಹ್ಯಾಂಗಿಂಗ್ ಕೇಸ್ನ ಪೇಷಂಟ್ ಆನಂದ್ ಭೀಮ್ರಾವ್ ಅಂಥೇಳಿ ನಾವು ಪೇಷಂಟ್ಗೆ ಕರೆದುಕೊಂಡು ಬಂದಾಗ ಎಮರ್ಜೆನ್ಸಿಯಿಂದ ಒಂದು ಎಕ್ಸ್ರೇ ಸಲುವಾಗಿ ವೈದ್ಯರು ಒಂದು ರಿಪೋರ್ಟ್ ಬರೆದಿದ್ದಾಗ ಎಕ್ಸ್ರೇ ತೆಗಿಸ್ಬೇಕಂತೇಳಿ ನಾವು ಎಕ್ಸ್ರೇಗೆ ಹೋದಾಗ ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವು ಕಾದರೂ ಕೂಡ ಅಲ್ಲಿ ಎಕ್ಸ್ರೇ ಮಷೀನೇ ಬಂದಿದೆ. ಈಗ ಎಕ್ಸ್ರೇ ಮಷಿನ್ ಯಾಕೆ ಬಂದಿದೆ ಅಂತೇಳಿ ಅಲ್ಲಿ ಟೆಕ್ನಿಷಿಯನೇ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾಯಿದ್ದಾರೆ. ಇದು ನಮ್ಮದು ಒಂದೇ ಪೇಷಂಟ್ ಅಂತಿಲ್ಲ, ಅಲ್ಲಿ ಮುಂಜಾನೆಯಿಂದ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ ಬಂದ ನೂರಾರು ಪೇಷಂಟ್ಗಳು ಈಗ ಹಿಂದಿರುಗಿಸಿದ್ದಾರೆ. ಯಾಕೆಂದರೆ ಮಷಿನ್ ಖರಾಬಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಬ್ರಿಮ್ಸ್ನ ನಿರ್ದೇಶಕರಾದಂಥ ಕೌಜಲ್ಗಿ ಮೇಡಮ್ ಅವರಿಗೆ ಕರೆ ಮಾಡಿದಾಗ ಅವರು ಅವರ ಪತಿಗೆ ಒಂದು ಫೋನನ್ನು ಅವ್ರ ಕೈಗೆ ಕೊಟ್ಬಿಡ್ತಾ ಇದ್ದಾರೆ. ಈ ತಾವು ವಿಡಿಯೋ ರೆಕಾರ್ಡ್ನಲ್ಲಿ ಕಾಲ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಅವರು ಕರೆ ಮಾಡಿದರೆ ಅವರು ಉತ್ತರಿಸ್ತಾ ಇಲ್ಲ ಸರಿಯಾಗಿ. ಈಗ ಒಂದು ಸಾರ್ವಜನಿಕರು, ಇದು ದೀನದಲಿತರು, ಬಡವರು ಬರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ನೋಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಈ ಆಸ್ಪತ್ರೆ ಒಂದು ಮರಣವಾಗಿ ಒಂದು ಮರಣದಂಡನೆ ಎಂದು ಏನು ಹೇಳ್ತಾರೆ ಅಂತಹ ಒಂದು ಪರಿಸ್ಥಿತಿ ಇವತ್ತಿಲ್ಲಿ ಬ್ರಿಮ್ಸಲ್ಲಿ ಉದ್ಭವವಾಗಿದೆ. ಏಕೆಂದರೆ ಇದನ್ನು ಇಂಥ ಈ ಒಂದು ಎಕ್ಸ್ರೇಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಗೊತ್ತು. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ಇದೆ ಅಂದರೆ ಇದು ಬಹಳ ನಾಚಿಕೆಯ ಸಂಗತಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಕೂಡಲೇ ಏನಪ್ಪ ಅಂದರೆ ಅವರಿಗೆ ಅಮಾನತ್ತು ಮಾಡಬೇಕು. ಇಲ್ಲಿ ಒಂದು IAS ಕೇಡರ್ ಅಧಿಕಾರಿಗಳನ್ನು ನೇಮಿಸಿದಾಗ ಮಾತ್ರ ಈ ಒಂದು ಸುಧಾರಣೆ ಆಗ್ತದೆ ಅಂತೇಳಿ ನಮಗೆ ನಂಬಿಕೆ ಇದೆ. ಅಲ್ಲ, ಈಗ ಈ ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ 100 ಜನ ಬಡವರ ಬರ್ತಾರೆ. ಇದು ಎಷ್ಟು ದಿನದಿಂದ ಬಂದದ ಮತ್ತು ಇವತ್ತು ಯಾರ್ಯಾರಿಗೆ ಫೋನ್ ಹಚ್ಚಿರಿ ಸ್ಕ್ಯಾನ್ ಮಾಡಿಸ್ಕೋ? ಇವತ್ತು ನಾವು ಮುಂಜಾನೆ ಬಂದಾಗ ಇಲ್ಲಿ ಮುಂಜಾನೆಯಿಂದ ಬಂದಿದೆ ಅಂಥೇಳಿ ಅಲ್ಲಿನ ಸಿಬ್ಬಂದಿಗಳು ಹೇಳಿದ್ದಾರೆ. ತಾವು ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದಿದೆ ಅಂತ ಹೇಳಿದಾಗ ನಾವು ನಮ್ಮ ಬೀದರ್ ಜಿಲ್ಲೆಯ ಸಂಸದರಂತ ಸನ್ಮಾನಿಸಿದ ಸಾಗರ್ ಖಂಡ್ರೆ ಸಾಹೇಬರಿಗೆ ಕಾಲ್ ಮಾಡಿದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದೆವು. ಮಾನ್ಯ CS ಅವರಿಗೆ ಕರೆ ಮಾಡಿದರೆ ಅವರು ನನಗೆ ಇದು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮಾನ್ಯ DHO ಅವರಿಗೆ ಕರೆ ಮಾಡಿದ್ರು, ಆ ಬ್ರಿಮ್ಸ್ ಆಸ್ಪತ್ರೆ ನನಗೆ ಸಂಬಂಧ ಇಲ್ಲ, ತಾವು ಕೌಜಲ್ಗಿ ಮೇಡಮ್ ಅವರಿಗೆ ಮಾತಾಡ್ರಿ ಅಂತೇಳಿ ಒಂದು ಇಂಥ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಈ ರೀತಿ ಉತ್ತರ ಕೊಟ್ಟರೆ ಸಾರ್ವಜನಿಕರು ಯಾರಿಗೆ ಕೇಳಬೇಕಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು DHO ಅವರೇ ಹೆಡ್ ಆಫ್ ದಿ ಬಾಸ್ ಇರ್ತಾರೆ, ಆದರೆ ಬ್ರಿಮ್ಸ್ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ತಾವು ಕೌಜಲ್ಗಿ ಮೇಡಮ್ಗೆ ಮಾತಾಡ್ರಿ. ಕೌಜಲ್ಗಿ ಮೇಡಮ್ ಅವ್ರ ಪತಿ ಕೈಯಲ್ಲಿ ಫೋನ್ ಕೊಡ್ತಾ ಇದ್ದಾರೆ. ನಾವು ಯಾರಿಗೆ ಕೇಳಬೇಕು, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ಸಾರ್ವಜನಿಕರಿಗೆ ನೋವು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಉದ್ಭವವಾಗಿದೆ. ಈ ಬ್ರಿಮ್ಸ್ ಆಸ್ಪತ್ರೆಯ ಒಂದು ವೈದ್ಯರ ತಂಡದ ಮತ್ತು ಅಧಿಕಾರಿಗಳ ಆಪರೇಷನ್ ಬಹಳ ಮುಖ್ಯ ಇದೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈಗ ಎಷ್ಟು ದಿನದಿಂದ ಬಂದಿದೆ ಅದು ಸ್ಕ್ಯಾನಿಂಗ್ ಅವ್ರು ಹೇಳ್ತಾ ಪ್ರಕಾರ ನಾವು ಮುಂಜಾನೆ ಬಂದಿನಿಂದ ಇದು ಬಂದಿದೆ. ಅದು ಎಷ್ಟು ದಿವಸ ಬಂದಿದೆ ಅದು ಅವರು ಅಧಿಕಾರಿಗಳಿಗೆ ಕೇಳಿದಾಗ ಮಾತ್ರ ಗೊತ್ತಾಗುತ್ತದೆ. ಇವತ್ತು ಮುಂಜಾನೆಯಿಂದ ಆದರೂ ಬಂದಿದೆ. ನೂರಾರು ಪೇಷಂಟ್ಗಳಿಗೆ ಇವತ್ತು ಮುಂಜಾನೆಯಿಂದ ವಾಪಸ್ ಇಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ನಮ್ಮ ಬೀದರ್ ಜಿಲ್ಲೆದಾಗ ಎಕ್ಸ್ರೇ ತೆಗಿಲಾಕ ಹೋದ್ರೆ ಅಲ್ಲಿ ಒಂದು 2 ಸ್ಟೂಡೆಂಟ್ ಮಾತ್ರ ಇರ್ತಾರೆ. ಅಲ್ಲಿ ಎಕ್ಸ್ರೇ ಇನ್ಚಾರ್ಜ್ ಕೂಡ ಅಲ್ಲಿ ಇರೋದಿಲ್ಲ. ಅವ್ರಿಗೆ ಕೇಳಿದ್ರೆ ಎಲ್ಲೋಗಿರಂದ್ರೆ ನಾನು ಕುನೇಲಿ ಎಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ ಅಂತ ಹೇಳ್ತಾರೆ. ಅವ್ರು ಯಾವ ಊರಿಂದ ಬಂದಿದ್ರು?
ಅವ್ರು ಚಿಂಚೋಳಿಲಿಂದ ಒಬ್ಬರು ಬಂದಿದ್ದಾರೆ, ಶೇಡಮ್ಲಿಂದ ಬಂದಿದ್ದಾರೆ, ಬಸವಕಲ್ಯಾಣ ಬಂದಿದ್ದಾರೆ, ಹುಮ್ನಾಬಾದಿಂದ ಬಂದಿದ್ದಾರೆ, ಮನ್ನೆಕೇಳಿಂದ ಬಂದಿದ್ದಾರೆ ಪೇಷಂಟ್ ತೊಗೊಂಡು. ನಾವು ಔರಾದಿಂದ ಬಂದೀವಿ ಸರ್. ನಾವು 2 ಗಂಟೆ ಇಲ್ಲಿ ವೇಟ್ ಮಾಡೀವಿ ನಾವು 2 ಗಂಟೆ. ಅಂದರೂ ಕೂಡ ಇಲ್ಲಿ ನಮಗೆ ಕೇಳೋರಿಲ್ಲ ಯಾರೂ ಇಲ್ಲ. ಕೇಳಿಕ್ಕೆ ಹೋದ್ರೆ ನಾವು ಕೊನೆಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ, ನಾನು ಇದು ಖರಾಬ್ ಆಗೈತೆ ಅಂತೇಳಿ ನಾವು ಆಗಲೇ ಅವ್ರಿಗೆ ಹೇಳಿವಿ ಅಂತೇಳಿ ಹೇಳ್ತಾರೆ. ಒಂದು ಜಿಲ್ಲಾಸ್ಪತ್ರೆ ಒಳಗೆ ಎಲ್ಲ ಸೌಲಭ್ಯ ಇರ್ತಾವಂತ ಬಂದ್ರೆ ಇಲ್ಲಿ ಹಿಂಗದ. ಇಲ್ಲಿ ಇಂಥ ಪರಿಸ್ಥಿತಿ ಅದ ಸರ್. ನಮ್ಮ ಸಾಗರ್ ಖಂಡ್ರೆ ಸಾಹೇಬ್ರಿ ಸಂಸದರಿಗೆ ಮಾತಾಡ್ರಿ ಅಂತೇಳಿ ಹೇಳಿದಾಗ ಅವ್ರು ನಾನು ಸರ್ ಇದು ಎಲ್ಲ ಕರೆಕ್ಟ್ ಅದ ಸರ್, ಇವ್ರು ಸುಳ್ಳು ಹೇಳ್ತಾರೆ ಅಂತೇಳಿ ಅವರು ದಾರಿ ತಪ್ಪಿಸಂತ ಕೆಲಸ ಮಾಡತಾರೆ ಇಲ್ಲಿಂದ ಸಿಬ್ಬಂದಿಗಳು. ಅಲ್ಲಿ ಕೇಳಕ್ಕೆ ಹೋದ್ರೆ ಒಬ್ಬರು ಇವರು ಡಾಕ್ಟರ್ ಸರ್, ಅವ್ರು ನನಗೆ ಸಂಬಂಧ ಇಲ್ಲ, ನಾ ಡಾಕ್ಟರ್ ಇಲ್ಲ, ನಾನು ನೋಡಲ್ಲ, ತೊಗೊಂಡು ಅವ್ರ ಪೇಷಂಟಿಗೆ ಅಂತೇಳಿ ಒಬ್ಬರು ಡಾಕ್ಟರ್ ಹೇಳ್ತಾರೆ DS ಅವ್ರ ಎದುರುಗಡೆ. ಇಂಥದ್ದಾದ್ರೆ ನಾವು ಬಡವ್ರು ಹೋಗ್ಬೇಕಿಲ್ಲಿ ಸರ್ಕಾರಿ ಆಸ್ಪತ್ರೆಗೆ 100 ಕೋಟಿ ರೂಪಾಯಿ ಕೊಟ್ಟು ಸರ್ಕಾರ ಇಂಥ ದೊಡ್ಡ ಆಸ್ಪತ್ರೆ ಕಟ್ಟಿದ್ರೆ ನಾವು ಎಲ್ಲ ಇವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ ಬಂದರೆ ಇಲ್ಲಿ ನೋಡಿದ್ರೆ ಇವ್ರು ಉಡಾಬೇಕು ಉತ್ತರ ಕೊಟ್ಟು ನಮಗೆಲ್ಲರೂ ಹೊರಗೆ ಓಡಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಗುಂಡಾ ವರ್ತನೆ ಮಾಡ್ತಾರೆ ಇಲ್ಲಿ ಎಲ್ಲ ಡಾಕ್ಟರ್ಸ್ಗಳೆಲ್ಲ. ಅವರೇ ಮೊಬೈಲ್ ತೆಗೆದು ಅವರೇ ವಿಡಿಯೋ ಮಾಡತ್ತಾರೆ ನಮ್ಮದು. ಇವ್ರು ಇಲ್ಲಿ ಬಂದು ನಮಗೆ ತೊಂದರೆ ಕೊಡೋದು, ನಮ್ಗೆ ಕೆಲಸ ಮಾಡೋಕೆ ಕೊಡಲ್ಲ ನೋಡ್ರಿ ಅಂತೇಳಿ. ನಾವು ಬಂದೇವಪ್ಪ, ನಮ್ಮ ಪೇಷಂಟ್ ಅದ, ನಮ್ಗೆ ಉಳಿಸ್ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳತ್ತಾರೆ. ಅವರೇ ಉಲ್ಟಾ ನಮಗೆ ದಬ್ಬಾಳಿಕೆ ಮಾಡಕ್ಕೆ ನೋಡತ್ತಾರೆ ಡಾಕ್ಟರ್ಸ್ಗಳಲ್ಲಿ. ಇಂಥ ಪರಿಸ್ಥಿತಿ ಉದ್ಭವ ಸರ್ ನಮ್ಮಲ್ಲಿ, ನಮ್ಮ ಬೀದರ್ದಾಗ. ಕೂಡಲೇ ಇಂಥ ಅಧಿಕಾರಿಗಳು ಇಂಥ ಡಾಕ್ಟರ್ಸ್ಗಳಿಗೆಲ್ಲ ಇಲ್ಲಿಂದ ಅಮಾನತ್ ಮಾಡಿದ್ರೆ ಮಾತ್ರ ನಮ್ಮ ಬೀದರ್ ಸುಧಾರಣೆ ಆಗ್ತದೆ ಅಂತೇಳಿ ನಾನು ಹೇಳಲು ಬಯಸ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಸುನಿಲ್ ಮಿತ್ರ ಅವರದ್ದು.